ದೇಹ ಎಂಬ ದೇಗುಲದಲ್ಲಿರುವ ಆತ್ಮ ಸಾಕ್ಷಾತ್ ಪರಮಾತ್ಮನಾಗಿದ್ದಾನೆ. ಅವನ ಸಂತೃಪ್ತಿಯೇ ಮನುಷ್ಯನ ಎತ್ತರದ ಸಂಕೇತ. ಆದರೆ ಆತ್ಮನಿಗೆ ದ್ರೋಹ ಬಗೆಯುವ, ಕೊಳೆ ಧೂಳನ್ನ ಅಂಟಿಸುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ 6 ಜನ ಆಂತರಿಕ ಶತ್ರುಗಳು ಆತ್ಮನ ಸುತ್ತಲೇ ಗಿರಕಿಯನ್ನ ಹೊಡೆಯುತ್ತಲೇ ಇರುತ್ತವೆ. ಈ 6 ಜನ ಶತ್ರುಗಳಲ್ಲಿ ಯಾವನಾದರೂ ಒಬ್ಬ ಶತ್ರು ಆಕ್ರಮಣ ಮಾಡಿದರೂ ಕೂಡ ಮನುಷ್ಯನ ಅಸ್ತಿತ್ವಕ್ಕೆ ಅಗಾಧವಾದ ಹೊಡೆತ ಬಿದ್ದೇ ಬೀಳುತ್ತದೆ. ಇನ್ನು 6 ಜನ ಶತ್ರುಗಳು ಸೇರಿದರಂತೂ ಕಥೆ ಮುಗದೇ ಹೋಗುತ್ತದೆ. ಕಾಮಾತುರಾಂ ನ ಲಜ್ಜಾ ನ ಭಯಂ ಎಂಬ ಮಾತಿದೆ. ಈ ರೀತಿಯ ಮನುಷ್ಯ ಯಾವ ಸಂದರ್ಭದಲ್ಲಿ ಏನು ಮಾಡುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಕ್ರೋಧ ಅಂದರೆ ಶಿಟ್ಟು. 1 ನಿಮಿಷದ ಶಿಟ್ಟು 60 ನಿಮಿಷದ ನೆಮ್ಮದಿಯನ್ನು ಹಾಳು ಮಾಡುತ್ತದೆ. ಕೋಪದ ಕೈಯಲ್ಲಿ ಕೊಟ್ಟ ಬುದ್ಧಿಯಿಂದ ಆಗಬಾರದ ಅನಾಹುತಗಳು ಆಗುತ್ತವೆ. ಕ್ಷಮಾಗುಣ ಕ್ರೋಧವನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಅತಿಯಾದ ಲೋಭ ಅಥವಾ ಜಿಪುಣತನ ಅನ್ಯ ಮಾರ್ಗಕ್ಕೆ ಎಡೆಮಾಡಿಕೊಡುತ್ತದೆ. ಮನುಷ್ಯನ ಆಸೆಗೆ ಮಿತಿ ಎಂಬುದೇ ಇರಲಾರದು. ಎಷ್ಟಿದ್ದರೂ ಇನ್ನೂ ಬೇಕು, ಇನ್ನೂ ಬೇಕು ಎಂಬ ಹಂಬಲ ಒಡ್ಡುತ್ತಾನೆ. ಬೇಕು ಬೇಕು ಎನ್ನುವವ ಭಿಕಾರಿಯಾಗುತ್ತಾನೆ. ಸಾಕು ಸಾಕು ಎನ್ನುವವ ಸಾಹುಕಾರನಾಗುತ್ತಾನೆ ಎಂಬುದನ್ನು ಅರಿಯಬೇಕಾದುದು ಇಂದಿನ ಅಗತ್ಯವಾಗಿದೆ. ನಾನು ನನ್ನದು ಎನ್ನುವ ಮೋಹದಿಂದ ಮನುಷ್ಯ ಅವನತಿಗೆ ಇಳಿಯುತ್ತಾನೆ. ಅಂತೆಯೇ ಗಳಿಸದಿರು ಸೀಮೆಯನು, ಗಳಿಸದಿರು ದ್ರವ್ಯವನು, ಗಳಿಸದಿರು ನೀ ದುರಿತ ರಾಶಿಗಳನ್ನು, ನಳಿನ ನಾಭನ ದಿವ್ಯ ನಾಮವನ್ನು ನೆನೆದು ನೆಲೆಯಾದ ಪರಮ ಪದವಿಯ ಪಡೆಯೋ ಮನುವೆ ಎಂದು ಕನಕದಾಸರು ಸಾರಿದ್ದಾರೆ. ಆಚಾರ್ಯ ಸಮಂತಭದ್ರರು ಜ್ಞಾನಂ ಪೂಜಾಂ ಕುಲಂ ಧನಂ ರೂಪಂ ಪರಿವಾರಂ ಅಧಿಕಾರಂ ಬಲ ವೃದ್ಧಿಂ ತಪೋವಪುಹು ಅಷ್ಟಾವಾಶ್ರಿತ್ಯ ಮಾನಿತಂ ಸ್ಮಯ ಮಾಹುರ್ಗತ್ತಸ್ಮಯ ಅಂದರೆ ಗರ್ವಕ್ಕೆ, ಅಹಂಕಾರಕ್ಕೆ ಎಡೆ ಮಾಡಿಕೊಡುವ ವಿದ್ಯೆ, ಪೂಜೆ, ಕುಲ, ಧನ, ರೂಪ, ಪರಿವಾರ, ಅಧಿಕಾರ, ಬಲ ಇತ್ಯಾದಿ ಅಷ್ಟಮದಗಳು ಇವೆ. ಯಾವುದಾದರೂ ಒಂದು ಮದ ಮನುಷ್ಯನ ಅಂತರಂಗ ಪ್ರವೇಶಿಸಿದರೂ ಅಧಪ್ಪತನ ಕಟ್ಟಿಟ್ಟದ್ದು. ಹಾಗೆಯೇ ಇನ್ನೊಬ್ಬರ ಏಳ್ಗೆಯನ್ನು ಸಹಿಸದ ಮತ್ಸರದ ಭಾವನೆಯಿಂದ ನಮ್ಮ ಕಾಲ ಮೇಲೆ ನಾವೇ ಕಲ್ಲನ್ನು ಹಾಕಿಕೊಳ್ಳುತ್ತೇವೆ. ಇದನ್ನೇ ಹೊಟ್ಟೆ ಕಿಚ್ಚು ಎಂದು ಕರೆಯುತ್ತಾರೆ. ಹೊಟ್ಟೆ ತುಂಬಿದ ಮೇಲೆ ಬೇರೆ ಪ್ರಾಣಿಗಳು ಯಾವುದಾದರೂ ಗಿಡದ ನೆರಳನ್ನು ಅರಸಿ ನಿದ್ದೆಗೆ ಜಾರುತ್ತವೆ. ಆದರೆ ಮನುಷ್ಯ ಮಾತ್ರ ಹೊಟ್ಟೆ ತುಂಬುವವರೆಗೆ ಒಂದು ರೀತಿ ಇರುತ್ತಾನೆ. ಹೊಟ್ಟೆ ತುಂಬಿದ ಮೇಲೆ ಹೊಟ್ಟೆಯೊಳಗಿನ ಕಿಚ್ಚು ಉರಿಯಲು ಪ್ರಾರಂಭವಾಗುತ್ತದೆ. ಉನ್ನತಿಗೆ ಹೋಗುವವರ ಕಾಲನ್ನು ಹಿಡಿದು ಎಳೆಯುವ ಪ್ರವೃತ್ತಿ ಬೆಳೆಯುತ್ತದೆ. ಇಂತಹ ಮನಸ್ಥಿತಿಯನ್ನು ಕುರಿತೇ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದು, ಉರಿಯುವವರು ಉರಿಯಲಿ, ಕುದಿಯುವವರು ಕುದಿಯಲಿ, ಉರಿದವರು ಬೂದಿಯಾಗುತ್ತಾರೆ, ಕುದಿಯುವವರು ಆವಿಯಾಗುತ್ತಾರೆ. ಅತ್ಯಂತ ಹೃದಯಸ್ಪರ್ಶಿ ಹಾಗೂ ಮಾರ್ಮಿಕವಾದ ಇಂತಹ ಮಾತುಗಳು ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವಲ್ಲಿ ಸಹಕಾರಿಯಾಗುತ್ತವೆ. 7 ದಿನದ ಈ ಸಂಸಾರದ ಬದುಕನ್ನು ಕುರಿತು ಕ್ರಾಂತಿಕಾರಿ ಸಂತ ಆಚಾರ್ಯ ತರುಣಸಾಗರರು ಹೇಳಿದ್ದು, ಸೋಮವಾರ ಹುಟ್ಟುತ್ತೇವೆ, ಮಂಗಳವಾರ ದೊಡ್ಡವರಾಗುತ್ತೇವೆ, ಬುಧವಾರ ಮದುವೆಯನ್ನು ಮಾಡಿಕೊಳ್ಳುತ್ತೇವೆ, ಗುರುವಾರ ಮಕ್ಕಳಾಗುತ್ತವೆ, ಶುಕ್ರವಾರ ಅನಾರೋಗ್ಯ ಪೀಡಿತರಾಗುತ್ತೇವೆ, ಶನಿವಾರ ಆಸ್ಪತ್ರೆಯನ್ನು ಸೇರುತ್ತೇವೆ, ರವಿವಾರ ದಿವಸ ಹೊರಟು ಹೋಗುತ್ತೇವೆ. ಇಂತಹ 7 ದಿನಗಳ ಬದುಕಿನಲ್ಲಿ ಏನೆಲ್ಲ ಡೊಂಬರಾಟವನ್ನು ನಾವು ಆಡುತ್ತೇವೆ. ಜೀವನ ಪಾವನವಾಗಬೇಕಾದರೆ ಪರೋಪಕಾರ ಮನಸ್ಥಿತಿ ನಮ್ಮದಾಗಬೇಕು.